ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರ್ತೀರಾ. ಸೊ ಸುಮಾರು ಜನ ಕೇಳ್ತಾನೆ ಇರ್ತೀರಾ, ಮ್ಯಾಮ್ ನಮ್ ಫೇಸ್ ತುಂಬಾನೇ ಗ್ಲೋಯಿಂಗ್ ಆಗ್ಬೇಕು, ತುಂಬಾನೇ ವೈಟನ್ ಆಗ್ಬೇಕು, ಸೊ ಅದರೊಂದು ಒಳ್ಳೆ ಡೇ ಕ್ರೀಮ್ ಇದ್ರೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತೀರಾ. ಸೊ ಡೇ ಕ್ರೀಮ್ ಸೊ ಯಾಕೆ ಡೇ ಕ್ರೀಮ್ ನೀವು ಯೂಸ್ ಮಾಡ್ಬೇಕು ಎಕ್ಸ್ಟ್ರಾ? ಸೊ ಸುಮಾರು ಸ್ಕಿನ್ ಗೆ ತುಂಬಾ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಬಾರ್ದು. ಸೊ ಸ್ಕಿನ್ ಗೆ ರೂಟೀನ್ ನೀಟಾಗಿ ಫಾಲೋ ಮಾಡ್ಬೇಕು, ಓಕೆನಾ? ಲೈಕ್ ಸೀರಮ್ ಆಗಿರ್ಬೋದು, ಮಾಯಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀನ್, ಈ ಮೂರೇ ಸಾಕು. ಡಾಕ್ಟರ್ ಇದನ್ನೇ ಹೇಳೋಂಥದ್ದು. ಸೊ ಇದ್ರ ಮೇಲೆ ನೀವೇನಾದ್ರು ಫೌಂಡೇಶನ್ ಹಚ್ತೀರಾ ಅಂತ ಹೇಳಿದ್ರೆ ಯೂಸ್ ಮಾಡಬಹುದು. ಅದರ್ವೈಸ್ ಬೇರೆ ಇನ್ನೊಂದು ಕ್ರೀಮ್ ಯೂಸ್ ಮಾಡೋ ನೀಡ್ ಇರೋದಿಲ್ಲ. ಸೊ ನಮ್ ಫೇಸ್ ಗ್ಲೋಯಿಂಗ್ ಆಗ್ಲಿಕ್ಕೆ ಅದೊಂದು ಒಳ್ಳೆ ಕ್ರೀಮ್ ಇದ್ರೆ ತಿಳಿಸಿ ಅಂತ, ಡೇ ಕ್ರೀಮ್ ಇದ್ರೆ ತಿಳಿಸಿ ಅಂತ ನೀವು ಕೇಳಿದಕ್ಕೆ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಒಂದು ಸನ್ಸ್ಕ್ರೀನ್ ನಂಗೆ ತಿಳಿಸಿದ್ದಾರೆ. ಈ ಸನ್ಸ್ಕ್ರೀನ್ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ನ ಗ್ಲೋಯಿಂಗ್ ಕೊಡುತ್ತೆ, ಮತ್ತೆ ಅಂಡ್ ಆಲ್ಸೋ ಸನ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಎಕ್ಸ್ಟ್ರಾ ನಿಮ್ಮ ಸ್ಕಿನ್ ಗೆ ಬೇರೆ ಕ್ರೀಮ್ ಅಪ್ಲೈ ಮಾಡೋಕ್ಕಿಂತ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ. ಒಂದು ಒಳ್ಳೆ ಡೇ ಕ್ರೀಮ್ ಆಗಿ ಇದು ನಿಮ್ಮ ಸ್ಕಿನ್ ಗೆ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಯಾವ್ದು ಆ ಕ್ರೀಮ್ ಅಂಡ್ ಹೇಗೆ ಯೂಸ್ ಮಾಡಬೇಕು, ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ, ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ತುಂಬಾನೇ ಯೂಸ್ಫುಲ್ ಆಗಿರುವಂತ ವಿಡಿಯೋ. ಸೊ ಯಾರಿಗೆಲ್ಲ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಬೇಕು, ಮತ್ತೆ ಸನ್ ಪ್ರೊಟೆಕ್ಷನ್ ಕೊಡಬೇಕು ಅಂಡ್ ತುಂಬಾ ಸ್ಕಿನ್ ಬ್ಯಾರಿಯರ್ ಎಲ್ಲದೂ ಕೂಡ ರಿಪೇರ್ ಆಗಬೇಕು ಅಂತ ಅನ್ಕೊಂಡಿದೀರಾ ಅಂತ ಹೇಳಿದ್ರೆ ಸೊ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ, ಇನ್ಸ್ಟ್ರಕ್ಷನ್ ಹೇಳ್ತೇನೆ. ಅಂಡ್ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಗ್ಲೋಯಿಂಗ್ ಸನ್ಸ್ಕ್ರೀನ್ ಯಾವುದು ಅಂತ ಹೇಳಿದ್ರೆ ಪಿಲ್ಗ್ರಿಮ್ 2% ನಿಯಾಸಿನಮೈಡ್ ಗ್ಲೋ ಸನ್ಸ್ಕ್ರೀನ್ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ. ಪ್ಯಾಕೇಜಿಂಗ್ ಈ ರೀತಿನಲ್ಲಿ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ 2 ಪ್ಯಾಕ್ ಅಲ್ಲೂ ಕೂಡ ಸಿಗಬಹುದು, ಓಲ್ಡ್ ಒನ್ ಮತ್ತೆ ನ್ಯೂ ಒನ್. ಸ್ವಲ್ಪ ಮಾಡರೇಟ್ ಮಾಡಿದ್ದಾರೆ. ಸಪೋಸ್ ನಿಮ್ಗೆ ಏನಾದ್ರು ಇಷ್ಟ ಆಗಿ ನೀವೇನಾದ್ರು ಪರ್ಚೇಸ್ ಮಾಡಕ್ ಹೋದಾಗ ನಿಮ್ಗೆ ಓಲ್ಡ್ ಒನ್ ಪ್ಯಾಕ್ ಏನಾದ್ರು ಬಂತು ಅಂತ ಹೇಳಿದ್ರೆ ಸೊ ಬೋತ್ ಆರ್ ಸೇಮ್, 2 ಪಿಕ್ ಕೂಡ ನಿಮ್ಗೆ ತೋರಿಸಿದೀನಿ. ಸೊ ಯಾವ್ದು ಬಂದ್ರು ಕೂಡ ಅದು ಒರಿಜಿನಲ್, ಓಕೆನಾ? ಸೊ ಈ ಒಂದು ಸನ್ಸ್ಕ್ರೀನ್ ಇದೆಲ್ಲ ಇದೊಂದು ರೀತಿ ಜೆಲ್ಲಿ ಕ್ರೀಮಿ ಫಾರ್ಮ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಈ ಕಡೆ ಜೆಲ್ ಫಾರ್ಮ್ ಅಲ್ಲೂ ಇಲ್ಲ, ಈ ಕಡೆ ಕ್ರೀಮಿ ಅಂದ್ರೆ ತುಂಬಾ ಥಿಕ್ನೆಸ್ ಆಗು ಕೂಡ ಇಲ್ಲ, ಎರಡು ಮಿಕ್ಸ್ಡ್ ಆಗಿನೇ ಇದೆ. ಸೊ ಅವಾಗ ನಿಮ್ಮ ಸ್ಕಿನ್ ಗೆ ತುಂಬಾನೇ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ನೀವೇನು ಅಪ್ಲೈನೇ ಮಾಡಿಲ್ಲ ಅನ್ನೋಷ್ಟು ನಿಮ್ಮ ಸ್ಕಿನ್ ಕಾಣುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಯಾವ್ದಾರ ಕ್ರೀಮ್ ಯೂಸ್ ಮಾಡಿದಾಗ ನಿಮ್ಗೆ ವೈಟ್ ಕಾಸ್ಟ್ ಅಂದ್ರೆ ಸ್ವಲ್ಪ ವೈಟ್ ಅಂತ ಅನ್ಸೋದು, ಅಥವಾ ಅದು ನಿಮ್ಗೆ ಸ್ವೆಟಿಂಗ್ ಆದಾಗ ಅದೆಲ್ಲದೂ ಕೂಡ ಡಿಸ್ಚಾರ್ಜ್ ಆಗೋದಾಗಿರ್ಬೋದು. ಸೊ ಆ ರೀತಿಲೆಲ್ಲ ಆಗತ್ತಲ್ವಾ. ಬಟ್ ಈ ಸನ್ಸ್ಕ್ರೀನ್ ನೀವು ಯೂಸ್ ಮಾಡೋದ್ರಿಂದ ಆ ಪ್ರಾಬ್ಲಮ್ಸ್ ಆಗೋದಿಲ್ಲ, ಬೇಗ ನಿಮ್ಮ ಸ್ಕಿನ್ ಒಳಗಡೆ ಬ್ಲೆಂಡ್ ಆಗುತ್ತೆ. ಸೊ ಏನು ನೀವು ಅಪ್ಲೈ ಮಾಡಿರೋ ರೀತಿನಲ್ಲಿ ತುಂಬಾ ಲೈಟ್ ವೇಟ್ ಟೆಕ್ಸ್ಚರ್ ನ ಇದು ಪ್ರೊವೈಡ್ ಮಾಡುತ್ತೆ ನಿಮ್ಮ ಸ್ಕಿನ್ ಗೆ. ಮತ್ತೆ ನಾನ್ ಆಯಿಲಿ, ನಾನ್ ಗ್ರೇಸಿ ಕೂಡ ಇದೆ, ಓಕೆನಾ? ಸೊ ನಿಮ್ಗೆ ಆಯಿಲಿನೆಸ್ ಅನ್ಸೋದು, ಗ್ರೇಸಿನೆಸ್ ಅನ್ಸೋದು ಸೊ ಆ ರೀತಿನಲ್ಲಿ ಇಲ್ಲ. ಸೊ ಎಲ್ಲದೂ ಕೂಡ ಫ್ರೀ ಆಗಿದೆ ಅಂತಾನೆ ಹೇಳ್ಬೋದು. ಈ ಸನ್ಸ್ಕ್ರೀನ್ ಅಲ್ಲಿ SPF 50 PA 3+ ಇದೆ, ಓಕೆನಾ? ಸೊ ಈ ಒಂದು ಸನ್ಸ್ಕ್ರೀನ್ ನ UV ಶೀಲ್ಡ್ ಎಕ್ಸ್ ಟೆಕ್ನಾಲಜಿಯಿಂದ ರೆಡಿ ಮಾಡಿದ್ದಾರೆ. ಸೊ ದಟ್ UVA, UVB ಮತ್ತೆ ಬ್ಲೂ ಲೈಟ್, ಓಕೆನಾ? ಸೊ ಈ 3 ಹಾರ್ಮ್ಫುಲ್ ರೇಸ್ ಏನ್ ಸನ್ ರೇಸ್ ಇರತ್ತೆ ನೋಡಿ, ಸೊ ಆ ರೇಸ್ ಗಳಿಂದ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ತುಂಬಾ ಜನ ನೋಡಿರ್ತೀರಾ, ಬರೀ 2 ರೇಸ್ ಇಂದ ಪ್ರೊಟೆಕ್ಷನ್ ಸಿಗುವಂತ ಸನ್ಸ್ಕ್ರೀನ್ ಗಳನ್ನ ನೀವು ಯೂಸ್ ಮಾಡ್ತಿರ್ತೀರಾ ಅಲ್ವಾ. ನಾನು ಕೂಡ ಸಾಕಷ್ಟು ತೋರಿಸಿದೀನಿ, ಓಕೆನಾ? ಬಟ್ ನಿಮ್ಗೆ ಬ್ಲೂ ಲೈಟ್ ಇಂದನೂ ಕೂಡ ಸಿಗುವಂತ ಸನ್ಸ್ಕ್ರೀನ್ ಅದನ್ನು ಕೂಡ ತೋರಿಸಿದೀನಿ. ಈ ಸನ್ಸ್ಕ್ರೀನ್ ಅಲ್ಲೂ ಕೂಡ ನಿಮ್ಗೆ ಬ್ಲೂ ಲೈಟ್ ರೇಸ್ ಇಂದನೂ ಕೂಡ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ದಟ್ ನಿಮ್ಮ ಸ್ಕಿನ್ ಗೆ ಯಾವ್ದೇ ರೀತಿ ಸನ್ ಡ್ಯಾಮೇಜಸ್ ಆಗೋದು, ಸನ್ ಟ್ಯಾನ್ ಆಗುವಂತದ್ದು, ಫೈಲ್ ಲೈನ್ಸ್, ರಿಂಕಲ್ಸ್, ಪಿಗ್ಮೆಂಟೇಷನ್ ಮತ್ತೆ ಡಾರ್ಕ್ ಸ್ಪಾಟ್ಸ್, ಸ್ಕಾರ್ಸ್ ಗಳು, ಸ್ಕಿನ್ ಬ್ಯಾರಿಯರ್ ಹಾಳಾಗೋದಾಗಿರ್ಬೋದು, ಏಜಿಂಗ್ ಸ್ಪಾಟ್ಸ್ ಆಗಿರ್ಬೋದು. ಸೊ ಹೀಗೆ ಸಾಕಷ್ಟು ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬರುವಂತದೇ ಈ ಸನ್ ರೇಸ್ ಇಂದ. ಮೇನ್ ರೀಸನ್ ಸನ್ ರೇಸ್, ಓಕೆನಾ? ಸೊ ಈ ರೀತಿ ಹಾರ್ಮ್ಫುಲ್ ರೇಸ್ ಗಳಿಂದ ನಿಮ್ಗೆ ನಿಮ್ಮ ಸ್ಕಿನ್ ಡ್ಯಾಮೇಜಸ್ ಆಗದೇ ಇರೋ ರೀತಿಯಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಅಂಡ್ ಆಲ್ರೆಡಿ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಪೇರ್ ಮಾಡತ್ತೆ ಅಂತಾನೆ ಹೇಳ್ಬೋದು, ಓಕೆನಾ? ಸೊ ಈಗ ಸ್ಪಾಟ್ಸ್ ಸ್ವಲ್ಪ ಕಲೆಗಳೆಲ್ಲರೂ ಇತ್ತು, ಅಥವಾ ಸ್ವಲ್ಪ ಏನಾದ್ರು ಪಿಗ್ಮೆಂಟೇಷನ್ ಏನಾದ್ರು ಇತ್ತು, ಅಥವಾ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು, ಸ್ವಲ್ಪ ಟ್ಯಾನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಎಲ್ಲದೂ ಕೂಡ ರಿಮೂವ್ ಆಗುತ್ತೆ. ಫ್ಯೂಚರ್ ಅಲ್ಲಿ ಬರ್ದೇ ಇರೋ ಹಾಗೆ ಕೂಡ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಬಿಕಾಸ್ ಇದನ್ನ UV ಶೀಲ್ಡ್ ಎಕ್ಸ್ ಒಂದು ಟೆಕ್ನಾಲಜಿಯಿಂದ ರೆಡಿ ಮಾಡಿದ್ದಾರೆ. ಸೊ ದಟ್ ಹಾಗಾಗಿ ನಿಮ್ಗೆ ಇಷ್ಟು ಪ್ರೊಟೆಕ್ಷನ್ ಮತ್ತೆ ಇಷ್ಟು ಬೆನಿಫಿಟ್ ಗಳು ಕೂಡ ಸಿಗುತ್ತೆ. ಈ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದು ನಿಮ್ಮ ಸ್ಕಿನ್ ಗೆ ನರಿಶ್ಮೆಂಟ್ ನ, ತುಂಬಾನೇ ಹೈಡ್ರೇಷನ್ ಇದು ಪ್ರೊವೈಡ್ ಮಾಡಿದೆ. ಸೊ ದಟ್ ನಿಮ್ಮ ಸ್ಕಿನ್ ತುಂಬಾನೇ ಪ್ಲಂಪರ್ ಸ್ಕಿನ್ ಆಗಿ, ತುಂಬಾ ಹೈಡ್ರೇಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ಇದರಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇದೆ, ಓಕೆನಾ? 3 ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿಂದಾನೇ ನಿಮ್ಗೆ ಈ ರೀತಿ ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತದೆ. ಸೊ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಅಲ್ಫಾ ಆರ್ಬಿಟಿನ್ ಇದೆ, ಅಂಡ್ ಸೆಕೆಂಡ್ ಒನ್ ಬಂದು 2% ನಿಯಾಸಿನಮೈಡ್ ಇದೆ, ಅಂಡ್ ಥರ್ಡ್ ಒನ್ ಬಂದು ಸ್ಪ್ಯಾನಿಶ್ ಸ್ಕ್ವಾಲಿನ್ ಇದೆ, ಓಕೆನಾ? ಸ್ಕ್ವಾಲಿನ್ ಇದೆ ನೋಡಿ, ಇದು ಸ್ಪ್ಯಾನಿಶ್ ಒಂದು ಕಂಟ್ರಿನಲ್ಲಿ ಯೂಸ್ ಮಾಡುವಂತ ಇಂಗ್ರೀಡಿಯೆಂಟ್, ಓಕೆನಾ? ಅಂದ್ರೆ ಪ್ಯೂರೆಸ್ಟ್ ಇರುತ್ತೆ. ಸೊ ಅಲ್ಲಿನ ಜನರಿಗೆ ಅಂತಾನೆ ಯೂಸ್ ಮಾಡಿರ್ತಾರೆ. ಸೊ ಆ ಒಂದು ಇಂಗ್ರೀಡಿಯೆಂಟ್ ಏನ್ ಪ್ಯೂರೆಸ್ಟ್ ಅವ್ರು ಯೂಸ್ ಮಾಡ್ತಾರೆ ನೋಡಿ, ಸೊ ಅದನ್ನ ಈ ಒಂದು ಸನ್ಸ್ಕ್ರೀನ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿನೇ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟ್ ಅಂಡ್ ಕೂಡ ಆಗುತ್ತೆ, ತುಂಬಾನೇ ಗ್ಲೋಯಿಂಗ್ ಆಗಿ, ಹೆಲ್ದಿ ಸ್ಕಿನ್ ಆಗಿ,
ಕ್ಲಿಯರ್ ಸ್ಕಿನ್ ಆಗಿ ಕಾಣಿಸುತ್ತೆ. ಏನಾದ್ರು ನಿಮ್ಮ ಸ್ಕಿನ್ ಅಲ್ಲಿ ಡ್ಯಾಮೇಜಸ್ ಇತ್ತು ಅಂತ ಹೇಳಿದ್ರೆ ಮತ್ತೆ ಈ ಒಂದು ರೇಸ್ ಗಳಿಂದನೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಇಷ್ಟಾದ್ರೆ ನೀವು ಕೂಡ ಯೂಸ್ ಮಾಡಬಹುದು. ತುಂಬಾನೇ ಕಡಿಮೆ ಪ್ರೈಸ್. ಎಷ್ಟು ಅಂತ ಹೇಳಿದ್ರೆ ಜಸ್ಟ್ ನಿಮ್ಗೆ ಒಂದು 335 ರುಪೀಸ್ ಅಲ್ಲೆಲ್ಲ ಸಿಕ್ಬಿಡತ್ತೆ. ಮತ್ತೆ ಈ ಸನ್ಸ್ಕ್ರೀನ್ ಇದೆಲ್ಲ ಇದು ಎಲ್ಲಾ ಸ್ಕಿನ್ ಟೈಪ್ ಆಗೂ ಕೂಡ ಯೂಸ್ ಆಗುತ್ತೆ, ಸೂಟ್ ಆಗುತ್ತೆ. ನಿಮ್ದು ಯಾವ್ದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವು ಯೂಸ್ ಮಾಡಬಹುದು. ಬಟ್ ಬಿಲೋ 18 ಇಯರ್ಸ್ ಇದೀರಾ, ಪ್ರೆಗ್ನೆಂಟ್ ಲೇಡೀಸ್ ಇದೀರಾ, ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಪೋಸ್ ಏನಾದ್ರು ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ, ನಿಮ್ಗೆ ಸೂಟ್ ಆಗಿದೆ ಅಂತ ಹೇಳಿದ್ರೆ ಯೂಸ್ ಮಾಡಿ. ಬಟ್ ಓನ್ ಆಗಿ ಚೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ, ನಿಮ್ಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯೂಸ್ ಮಾಡಿ. ಸೊ ನಿಮ್ಗೆ ನಿಮ್ಮ ಸ್ಕಿನ್ ಕನ್ಸರ್ನ್ ಎಲ್ಲದೂ ಕೂಡ ಅವರು ಎಕ್ಸಾಮೈನ್ ಮಾಡಿ ಕೊಟ್ಟಿರ್ಬೋದು. ಸೊ ಬಟ್ ಈ ವಿಡಿಯೋ ನೋಡ್ಕೊಂಡಂತೂ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂಡ್ ಈ ಸನ್ಸ್ಕ್ರೀನ್ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಓನ್ಲಿ ಡೇ ಟೈಮ್ ಮಾತ್ರ ಯೂಸ್ ಮಾಡ್ಬೇಕು, ಮಾರ್ನಿಂಗ್ ಟೈಮು. ಸೊ ಫಸ್ಟ್ ಫೇಸ್ ವಾಶ್ ಆಗಿರ್ಬೇಕು ನಿಮ್ಮ ಫೇಸ್. ಆಮೇಲೆ ಸೀರಮ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೀರಮ್ ಅಪ್ಲೈ ಮಾಡಿ. ಸೆಕೆಂಡ್ ಸ್ಟೆಪ್ ಬಂದು ಅಂಡ್ ಥರ್ಡ್ ಸ್ಟೆಪ್ ಬಂದು ಮಾಯಶ್ಚರೈಸರ್ ಅಪ್ಲೈ ಮಾಡಿ. ಇದಂತೂ ಮಸ್ಟ್ ಅಂಡ್ ಶುಡ್ ಅಂತಾನೆ ಹೇಳ್ಬೋದು. ಒನ್ ಫಿಂಗರ್ ಅಲ್ಲಿ ತಗೊಂಡು ನಿಮ್ಮ ಸ್ಕಿನ್ ಟೈಪ್ ಅದು ಸೂಟ್ ಇರುತ್ತೆ ಅದನ್ನ ನೀವು ಯೂಸ್ ಮಾಡಿ. ಅಂಡ್ ಲಾಸ್ಟ್ ಸ್ಟೆಪ್ ಬಂದು ಈ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಬಹುದು. 2 ಫಿಂಗರ್ ಅಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡಿ, ಜೆಂಟಲ್ ಆಗಿ ಮಸಾಜ್ ಮಾಡಿ. ಸೊ ನೀವೇನಾದ್ರು ಆಚೆ ಹೋಗ್ತಿದ್ದೀರಾ, ಆಫೀಸ್ ಅಥವಾ ಕಾಲೇಜ್ ಏನಾದ್ರು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಬಿಫೋರ್ 15 ಮಿನಿಟ್ಸ್ ನೀವು ಅಪ್ಲೈ ಮಾಡಿರ್ಬೇಕು. ಓಕೆನಾ. ಸೊ ತುಂಬಾ ಜನ ಕಮೆಂಟ್ ಮಾಡ್ತಿರ್ತಾರೆ, ನಾವು ತುಂಬಾ ಬಿಸಿಲಲ್ಲೇ ಇರ್ತೀವಿ, ಅದೊಂದು ಒಳ್ಳೆ ಕ್ರೀಮ್ ಇದೆ ಅಂತ ಹೇಳಿ ಅಂತ. ಸೊ ಈ ಸನ್ಸ್ಕ್ರೀನ್ ನೀವು ರೀ ಅಪ್ಲೈ ಮಾಡಬಹುದು. ನಿಮ್ಗೆ ಸೂಟ್ ಆಯ್ತು, ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ. ಸೊ ಎವ್ರಿ 2 to 3 hours ನೀವು ರೀ ಅಪ್ಲೈ ಮಾಡಿ. ಓಕೆನಾ. ನಿಮ್ಗೆ ಏನು ವೈಟ್ ಕಾಸ್ಟ್ ಏನು ಕೂಡ ಅನ್ಸೋದಿಲ್ಲ. ಸೊ ಈ ಸನ್ಸ್ಕ್ರೀನ್ ಅಪ್ಲೈ ಮಾಡಾದ್ಮೇಲೆ ನೀವೇನಾದ್ರು ಫೌಂಡೇಶನ್ ಕ್ರೀಮ್ ಅಥವಾ ಬಿಬಿ ಕ್ರೀಮ್, ಸಿಸಿ ಕ್ರೀಮ್ ಏನಾದ್ರು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಯೂಸ್ ಮಾಡಬಹುದು. ಅದರ್ವೈಸ್ ಬೇರೆ ಯಾವ್ದೇ ರೀತಿ ಡೇ ಕ್ರೀಮ್ ಏನು ಯೂಸ್ ಮಾಡೋ ನೀಡ್ ಇಲ್ಲ. ಡಾಕ್ಟರ್ ಹೇಳೋಂಥದ್ದು ಇಷ್ಟೇ ಸ್ಟೆಪ್ಸ್ ಸಾಕು ಅಂತ ಹೇಳಿ. ಸೊ ಆಲ್ರೆಡಿ ಏನಾದ್ರು ಚೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ಆಫ್ಟರ್ ಸನ್ಸ್ಕ್ರೀನ್ ನೀವು ಡೇ ಕ್ರೀಮ್ ಕೂಡ ಯೂಸ್ ಮಾಡಬಹುದು. ಓಕೆನಾ. ಅಂಡ್ ಪೌಡರ್ ಕೂಡ ನೀವು ಹಚ್ಕೋಬಹುದು, ಏನು ನಿಮ್ಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂಡ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನಾನು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಮಿಸ್ ಮಾಡದೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.